ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಯಾವಾಗಲೂ ಬೆಂಕಿಯಂತೆ ಮುನ್ನುಗ್ಗುವ ಮೇಷರಾಶಿಯವರಿಗೆ ಹಲವು ವರ್ಷಗಳಿಂದ ಸೋಲು, ಕಷ್ಟ, ಅನಾರೋಗ್ಯ ಮತ್ತು ಆರ್ಥಿಕ ಸಮಸ್ಯೆಗಳಿಗೆಲ್ಲ ಫುಲ್ ಸ್ಟಾಪ್ ಇಡುವ ಸಮಯ ಬಂದೇ ಬಿಡ್ತು. ಮೇಷರಾಶಿಯವರೇ, ನಿಮ್ಮ ಹೆಜ್ಜೆ ಹಿಂದಿಡುವಂತೆ ಮಾಡುತ್ತಾ ಅಥವಾ ಯಶಸ್ಸಿನ ಶಿಖರಕ್ಕೆ ಏರಿಸುತ್ತಾ ನಿಮ್ಮ ಗ್ರಹಗತಿಗಳು ಏನು ಹೇಳುತ್ತವೆ ಗೊತ್ತಾ? ನಿಮ್ಮ ಜೀವನದಲ್ಲಿ ತರುತ್ತಿರುವ ಆ 3 ದೊಡ್ಡ ಬದಲಾವಣೆಗಳು ಯಾವುವು ಗೊತ್ತಾ? ಮಿಸ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ. ಸಾಡೆ ಸಾತಿಯಲ್ಲಿರುವ ನಿಮ್ಮನ್ನು ಕಾಪಾಡಲು ಇರುವ ಏಕೈಕ ದೈವ ಎಂದರೆ ಅದು ಆಂಜನೇಯ. ಅದಕ್ಕಾಗಿ ತಪ್ಪದೆ ಜೈ ಆಂಜನೇಯ ಎಂದು ಕಮೆಂಟ್ ಮಾಡಿ, ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ನಿಮಗಿರುವ ಕಷ್ಟಗಳನ್ನು ಕಡಿಮೆ ಮಾಡಿಕೊಳ್ಳಿ. ಮೇಷರಾಶಿಯವರೇ, ನೀವು ಹುಟ್ಟಿನಿಂದಲೇ ಹೋರಾಟಗಾರರು. ನಿಮ್ಮ ರಾಶ್ಯಾಧಿಪತಿ ಮಂಗಳ. ಹೀಗಾಗಿಯೇ ನಿಮ್ಮ ರಕ್ತದಲ್ಲಿಯೇ ಒಂದು ರೀತಿಯ ಬೆಂಕಿಯ ಕಿಡಿ ಇರುತ್ತದೆ. ಯಾವುದೇ ಕಷ್ಟ ಬರಲಿ, ಎಷ್ಟೇ ದೊಡ್ಡ ಸವಾಲು ಎದುರಾಗಲಿ, ಎದೆಯೊಡ್ಡಿ ನಿಲ್ಲುವ ಧೈರ್ಯ ನಿಮ್ಮದು. ಸೋಲು ಎಂಬ ಪದ ನಿಮ್ಮ ಡಿಕ್ಷನರಿಯಲ್ಲೇ ಇಲ್ಲ ಅಲ್ವಾ? ಆದರೆ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಜೀವನದಲ್ಲಿ ಏನಾಗ್ತಿದೆ? ನೀವು ಅಂದುಕೊಂಡಂತೆ ಯಾವುದೂ ನಡೆಯುತ್ತಿಲ್ಲ. ಎಲ್ಲಿ ಕೈ ಹಾಕಿದರೂ ವಿಘ್ನಗಳು. ಬೆಳಗಾದರೆ ಸಾಕು ನೆಮ್ಮದಿ ಇಲ್ಲದ ಮನಸ್ಥಿತಿ. ನೀವು ನಂಬಿದವರೇ ನಿಮಗೆ ಮೋಸ ಮಾಡಿರಬಹುದು, ಅಥವಾ ನಿಮ್ಮ ಪ್ರಾಮಾಣಿಕತೆಗೆ ತಕ್ಕ ಬೆಲೆ ಸಿಗುತ್ತಿಲ್ಲ ಎಂಬ ನೋವು ನಿಮ್ಮನ್ನು ಒಳಗೊಳಗೆ ಕೊರೆಯುತ್ತಿರಬಹುದು. ಕಷ್ಟಪಟ್ಟು ದುಡಿದ ಹಣ ನೀರಿನಂತೆ ಖರ್ಚಾಗುತ್ತಿರುವುದನ್ನು ನೋಡಿ ನನ್ನ ಹಣಬರಹವೇ ಇಷ್ಟೇನೆ ಎಂದು ನೀವು ಎಷ್ಟೋ ರಾತ್ರಿಗಳು ಕಣ್ಣೀರು ಹಾಕಿರಬಹುದು. ಆದರೆ ಚಿಂತಿಸಬೇಡಿ, ಕಾಲಚಕ್ರ ಉರುಳಿದೆ. ಈಗ ನಿಮ್ಮ ಪಾಲಿಗೆ ಒಂದು ಹೊಸ ಆಶಾ ಕಿರಣವನ್ನು ಹೊತ್ತು ತರುತ್ತಿದೆ. ಬನ್ನಿ, ಮೊದಲು ನಿಮ್ಮ ರಾಶಿಯ ಗ್ರಹಗತಿಗಳು ಹೇಗಿವೆ, ಯಾವ ಗ್ರಹ ನಿಮಗೆ ಒಳಿತು ಮಾಡುತ್ತಾನೆ, ಯಾವ ಗ್ರಹ ನಿಮ್ಮ ತಾಳ್ಮೆ ಪರೀಕ್ಷಿಸುತ್ತಾನೆ ಎಂಬುದನ್ನು ಸರಳವಾಗಿ ತಿಳಿದುಕೊಳ್ಳೋಣ. ನಿಮ್ಮ ಜಾತಕದಲ್ಲಿ ಒಂದು ವಿಶಿಷ್ಟವಾದ ಗ್ರಹಗಳ ಸಂಯೋಜನೆ ನಡೆಯುತ್ತಿದೆ. ನಿಮ್ಮ ರಾಶಿಗೆ 12ನೇ ಮನೆಯಲ್ಲಿ ಕರ್ಮಕಾರಕ ಶನಿದೇವನ ಸಂಚಾರವಿದೆ. ಶನಿ ಎಂದರೆ ಕಷ್ಟ ಕೊಡುವವನು ಎಂಬ ತಪ್ಪು ಕಲ್ಪನೆ ಬೇಡ. ಬದಲಾಗಿ ಶನಿ ನಿಮ್ಮನ್ನು ತಿದ್ದಿ ತೀಡುವ ಗುರು. 12ನೇ ಮನೆಯ ಶನಿಯಿಂದಾಗಿ ನಿಮಗೆ ಅನಗತ್ಯ ಖರ್ಚುಗಳು, ನಿದ್ರಾಹೀನತೆ ಮತ್ತು ಯೋಚನೆಗಳು ಹೆಚ್ಚಾಗುತ್ತವೆ. ಇದು ಅಶುಭ ಎನಿಸಿದರೂ ಇದೇ ಶನಿ ನಿಮಗೆ ಜೀವನ ನೈಜ ಪಾಠವನ್ನು ಕಲಿಸುತ್ತಿದ್ದಾನೆ. ಇನ್ನು ಶುಭಗ್ರಹಗಳ ವಿಚಾರಕ್ಕೆ ಬಂದರೆ, ಲಾಭಸ್ಥಾನದಲ್ಲಿ ಕುಳಿತಿರುವ ರಾಹು ನಿಮ್ಮ ಪಾಲಿಗೆ ಸಂಜೀವಿನಿಯಾಗಿದ್ದಾನೆ. ಶನಿ ತರುವ ಕಷ್ಟಗಳಿಗೆ ರಾಹು ಅನಿರೀಕ್ಷಿತವಾಗಿ ಧನಲಾಭದ ಮೂಲಕ ಪರಿಹಾರ ನೀಡಲಿದ್ದಾನೆ. ಇದರ ಜೊತೆಗೆ ಗುರುಬಲ ಕೂಡ ನಿಮ್ಮ ಬೆನ್ನಿಗಿದ್ದು ನಿಮ್ಮ ನಿರ್ಧಾರಗಳಿಗೆ ದೈವ ಬಲವನ್ನು ನೀಡುತ್ತಿದೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ, ಶನಿ ಮತ್ತು ಕೇತು ನಿಮ್ಮ ಪಾಲಿಗೆ ಸ್ವಲ್ಪ ಅಶುಭ ಅಥವಾ ಸವಾಲಿನ ಗ್ರಹಗಳಾದರೆ, ರಾಹು, ಗುರು ಮತ್ತು ನಿಮ್ಮ ಅಧಿಪತಿ ಮಂಗಳ ನಿಮಗೆ ಅತ್ಯಂತ ಶುಭ ಫಲಗಳನ್ನು ನೀಡಲು ಕಾಯುತ್ತಿದ್ದಾರೆ. ಮೇಷರಾಶಿಯವರ ಮೂಲ ಗುಣವೇ ಇಷ್ಟವಿಲ್ಲದ ಕಡೆ ಒಂದು ನಿಮಿಷವೂ ನಿಲ್ಲದಿರುವುದು ಮತ್ತು ಯಾರಿಗೂ ತಲೆಬಾಗದಿರುವುದು. ನೀವು ನಾಯಕರಾಗಿ ಹುಟ್ಟಿದವರು. ಯಾರ ಕೈ ಕೆಳಗೂ ಗುಲಾಮರಾಗಿ ದುಡಿಯುವುದು ನಿಮಗೆ ಇಷ್ಟವಾಗುವುದಿಲ್ಲ. ಈ ಗುಣವೇ ನಿಮಗೆ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡಲಿದೆ. ವೃತ್ತಿ ಜೀವನದಲ್ಲಿ ಕಳೆದ ವರ್ಷ ನೀವು ಅನುಭವಿಸಿದ ಅನುಮಾನಗಳು, ಅವಮಾನಗಳು, ಜೊತೆಗೆ ಬಾಸ್ ಜೊತೆಗಿನ ಕಿರಿಕಿರಿ ಅಥವಾ ಪ್ರಮೋಷನ್ ಸಿಗದೇ ಇದ್ದ ನಿರಾಸೆಗಳಿಗೆಲ್ಲ ಈಗ ಉತ್ತರ ಸಿಗುವ ಸಮಯ ಬಂದಿದೆ. ಲಾಭಸ್ಥಾನದ ರಾಹು ನಿಮ್ಮ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳನ್ನು ನೀಡಲಿದ್ದಾನೆ. ನೀವು ಯಾವುದೋ ಒಂದು ಸಣ್ಣ ಅವಕಾಶ ಎಂದುಕೊಂಡ ಕೆಲಸ ನಿಮಗೆ ದೊಡ್ಡ ಲಾಭವನ್ನು ತಂದುಕೊಡಬಹುದು. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಅಥವಾ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಎಂದು ಕನಸು ಕಾಣುತ್ತಿರುವ ಮೇಷರಾಶಿಯವರಿಗೆ ಈಗ ಅದ್ಭುತವಾದ ಬಾಗಿಲುಗಳನ್ನು ತೆರೆಯುತ್ತಿದೆ. ಆದರೆ ನೆನಪಿರಲಿ, ನಿಮ್ಮ ಮುಂಗೋಪವನ್ನು ಸ್ವಲ್ಪ ಹತೋಟಿಯಲ್ಲಿಟ್ಟುಕೊಳ್ಳಿ. ಸಾಡೆ ಸಾತಿ ಇರುವುದರಿಂದ ಕೆಲಸದ ಸ್ಥಳದಲ್ಲಿ ಯಾರೊಂದಿಗೂ ವಾಗ್ವಾದಕ್ಕೆ ಇಳಿಯಬೇಡಿ. ನಿಮ್ಮ ಕೆಲಸವೇ ಎಲ್ಲದಕ್ಕೂ ಉತ್ತರ ನೀಡಲಿ. ಇನ್ನು ಆರ್ಥಿಕ ವಿಚಾರಕ್ಕೆ ಬಂದರೆ, ಹಣಕಾಸಿನ ವಿಚಾರದಲ್ಲಿ ಮೇಷರಾಶಿಯವರು ಸ್ವಲ್ಪ ಧಾರಾಳಿಗಳು. ಜೇಬಿನಲ್ಲಿ ಹಣವಿದ್ದರೆ ನಾಳೆಯ ಬಗ್ಗೆ ಯೋಚಿಸದೆ ಖರ್ಚು ಮಾಡುವ ಸ್ವಭಾವ ನಿಮ್ಮದು. ಆದರೆ ಈ ಸಾಡೆ ಸಾತಿಯ ಪ್ರಭಾವದಿಂದಾಗಿ ಈಗ ನೀವು ಹಣದ ಬೆಲೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ. ಹಿಂದಿನ ವರ್ಷ ಆದ ಸಾಲಗಳು ಅಥವಾ ಬೇರೆಯವರಿಗೆ ಸಹಾಯ ಮಾಡಲು ಹೋಗಿ ಕಳೆದುಕೊಂಡ ಹಣ ನಿಮ್ಮನ್ನು ಚಿಂತೆಗೀಡು ಮಾಡಿದೆ. ಆದರೆ ಈಗ ಗುರುವಿನ ಶುಭ ದೃಷ್ಟಿಯಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ನಿಧಾನವಾಗಿ ಸುಧಾರಿಸಲಿದೆ. ನೀವು ಊಹಿಸದ ಮೂಲಗಳಿಂದ ನಿಮಗೆ ಹಣ ಕೈ ಸೇರಲಿದೆ. ಹಳೆಯ ಸಾಲಗಳನ್ನು ತೀರಿಸುವ ದಾರಿಗಳು ಗೋಚರಿಸುತ್ತವೆ. ಭೂಮಿ ಅಥವಾ ಆಸ್ತಿ ಖರೀದಿಸುವ ನಿಮ್ಮ ಕನಸು ನನಸಾಗುವ ಕಾಲ ಕೂಡಿ ಬಂದಿದೆ. ಆದರೆ ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮುನ್ನ 10 ಬಾರಿ ಯೋಚಿಸಿ. ಏಕೆಂದರೆ 12ನೇ ಮನೆಯ ಶನಿ ನೀವು ಸಣ್ಣ ತಪ್ಪು ಮಾಡಿದರೂ ಹಣ ಪೋಲಾಗುವಂತೆ ಮಾಡುತ್ತಾನೆ.
ಜಾಗ್ರತೆ ಇರಲಿ. ಮೇಷರಾಶಿಯವರೇ, ಕೇವಲ ವೃತ್ತಿ ಮತ್ತು ಹಣ ಮಾತ್ರವಲ್ಲ, ನಿಮ್ಮ ಆರೋಗ್ಯ ಮತ್ತು ಕೌಟುಂಬಿಕ ಜೀವನದಲ್ಲಿ ಈಗ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಲಿದೆ. ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನ ಹೇಗೆ ಅರ್ಥ ಮಾಡಿಕೊಳ್ಳಲಿದ್ದಾರೆ? ಮದುವೆ ಕಾರ್ಯಗಳಿಗೆ ಇರುವ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಶನಿಯ ಸಾಡೆಸಾತಿಯಿಂದ ಬರುವ ಗಂಡಾಂತರಗಳನ್ನು ತಪ್ಪಿಸಲು ನೀವು ಮಾಡಲೇಬೇಕಾದ ಆ ಸರಳ ಮತ್ತು ಶಕ್ತಿಶಾಲಿ ಪರಿಹಾರಗಳೇನು ವಿವರವಾಗಿ ತಿಳಿಸುತ್ತೇನೆ. ಮೇಷರಾಶಿಯವರೇ, ಈಗ ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಘಟ್ಟದ ಬಗ್ಗೆ ಮಾತನಾಡೋಣ. ಅದುವೇ ನಿಮ್ಮ ಹೂಡಿಕೆ ಮತ್ತು ಆಸ್ತಿಯ ವಿಚಾರ. ನಿಮಗೆ ರಿಸ್ಕ್ ತೆಗೆದುಕೊಳ್ಳುವುದು ಎಂದರೆ ಪಂಚಪ್ರಾಣ. ಎದರಿ ಕೂರುವ ಜಾಯಮಾನ ನಿಮ್ಮದಲ್ಲ. ನೀವೇನಾದರೂ ಷೇರುಪೇಟೆಯಲ್ಲಿ, ಅದರಲ್ಲೂ ಸ್ಟಾಕ್ ಆಪ್ಷನ್ಸ್ ಟ್ರೇಡಿಂಗ್ನಲ್ಲಿ ತೊಡಗಿಸಿಕೊಂಡಿದ್ರೆ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡುವ ಅಭ್ಯಾಸ ಹೊಂದಿದ್ರೆ ಈಗ ನಿಮಗೆ ಬಹಳ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡುವಂತೆ ಸೂಚಿಸುತ್ತಿದೆ. 12ನೇ ಮನೆಯಲ್ಲಿ ಕುಳಿತಿರುವ ಶನಿಯಿಂದಾಗಿ ದಿನನಿತ್ಯದ ಟ್ರೇಡಿಂಗ್ನಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದರೂ ನಷ್ಟ ಅನುಭವಿಸುವ ಸಾಧ್ಯತೆ ಇದೆ. ಆದರೆ ಗಾಬರಿ ಬೇಡ, ದೀರ್ಘಕಾಲದ ಹೂಡಿಕೆಗಳು ನಿಮಗೆ ಕೈ ಹಿಡಿಯಲಿವೆ. ಒಂದು ವೇಳೆ ನೀವು ಈಗಾಗಲೇ ಖಾಲಿ ನಿವೇಶಗಳನ್ನು ಹೊಂದಿದ್ದು ಅಲ್ಲಿ ಸುಂದರವಾದ ಮನೆ ಕಟ್ಟುವ ಯೋಚನೆಗಳಲ್ಲಿದ್ದರೆ ಅಥವಾ ಹೊಸದಾಗಿ ಕೃಷಿ ಭೂಮಿ ಖರೀದಿಸುವ ಆಲೋಚನೆಯಲ್ಲಿದ್ದರೆ ಗುರುವಿನ ಶುಭ ದೃಷ್ಟಿಯಿಂದ ಈ ವರ್ಷ ಆ ಕನಸು ಖಂಡಿತ ನನಸಾಗುವ ಕಾಲ ಕೂಡಿ ಬಂದಿದೆ. ಆಸ್ತಿ ವಿಚಾರದಲ್ಲಿ, ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ನಿಮಗೆ ಜಯ ಖಚಿತ. ಕಷ್ಟಪಟ್ಟು ಕೂಡಿಟ್ಟ ಹಣ ಸರಿಯಾದ ಜಾಗದಲ್ಲಿ ಹೂಡಿಕೆಯಾಗಲಿದೆ. ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಮೇಷರಾಶಿಯವರು ಎಷ್ಟೇ ಕೋಪಿಷ್ಠರಾಗಿದ್ದರೂ ನಿಮ್ಮ ಒಳಗಿರುವ ಒಂದು ಮಗುವಿನಂಥ ಶುದ್ಧ ಮನಸ್ಸು ಯಾರಿಗಾದರೂ ಕಷ್ಟ ಎಂದರೆ ಕರಗಿ ನೀರಾಗುತ್ತೀರಿ. ಆದರೆ ನಿಮ್ಮ ನೇರ ನುಡಿ ಮತ್ತು ಸಿಡುಕು ಸ್ವಭಾವದಿಂದಲೇ ನೀವು ಎಷ್ಟೋ ಬಾರಿ ತಪ್ಪು ತಿಳುವಳಿಕೆಗೆ ಗುರಿಯಾಗುತ್ತೀರಿ. ಹತ್ತಿರದ ಸಂಬಂಧಗಳನ್ನು ದೂರ ಮಾಡಿಕೊಳ್ಳುತ್ತೀರಿ. ಕಳೆದ ವರ್ಷ ನೀವು ಪ್ರೀತಿ ಪಾತ್ರರಿಂದ ಅನುಭವಿಸಿದ ನೋವು ಅಷ್ಟಿಷ್ಟಲ್ಲ. ಆದರೆ ಈಗ ಆ ಪರಿಸ್ಥಿತಿ ಬದಲಾಗಿದೆ. ವಿಶೇಷವಾಗಿ ನಿಮ್ಮ ಅಣ್ಣ ತಮ್ಮಂದಿರ ಜೊತೆಗಿನ ಬಾಂಧವ್ಯ ವೃದ್ಧಿಯಾಗಲಿದೆ. ಒಡ ಹುಟ್ಟಿದವರ ಜೊತೆ ಈ ಹಿಂದೆ ಏನಾದರೂ ಭಿನ್ನಾಭಿಪ್ರಾಯಗಳಿದ್ರೆ, ಆಸ್ತಿ ವಿಚಾರದಲ್ಲಿ ಮನಸ್ತಾಪಗಳಿದ್ರೆ ಅವೆಲ್ಲವೂ ಮಂಜಿನಂತೆ ಕರಗಿ ಅವರು ನಿಮ್ಮ ಬೆಂಬಲಕ್ಕೆ ಬಲವಾಗಿ ನಿಲ್ಲಲಿದ್ದಾರೆ. ಇನ್ನು ಮದುವೆಯ ವಯಸ್ಸಿಗೆ ಬಂದರೂ ಸೂಕ್ತ ಸಂಬಂಧ ಕೂಡಿ ಬರುತ್ತಿಲ್ಲ ಎಂದು ಕೊರಗುತ್ತಿರುವ ಯುವಕ ಯುವತಿಯರಿಗೆ ಕಂಕಣ ಭಾಗ್ಯವನ್ನು ಹೊತ್ತು ತರುತ್ತಿದೆ. ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವ ಸಂಯೋಗವಿದೆ. ಆರೋಗ್ಯದ ವಿಚಾರದಲ್ಲಿ ಮೇಷರಾಶಿಯವರು ಹುಟ್ಟು ಆಶಾವಾದಿಗಳು ಮತ್ತು ದೈಹಿಕವಾಗಿ ಬಲಿಷ್ಠರು. ಸಣ್ಣ ಪುಟ್ಟ ಕಾಯಿಲೆಗಳಿಗೆಲ್ಲ ನೀವು ಮಲಗುವವರೇ ಅಲ್ಲ. ಆದರೆ ನೆನಪಿಡಿ, ಶನಿಯ ಸಾಡೆಸಾತಿ ನಿಮ್ಮ ನಿದ್ರೆಯನ್ನು ಕಸಿದುಕೊಳ್ಳುತ್ತಿದೆ. ಸುತ್ತಮುತ್ತಲಿನ ವಾತಾವರಣದ ಗದ್ದಲ, ಕಿರಿಕಿರಿ ಮತ್ತು ನೆಮ್ಮದಿ ಇಲ್ಲದ ಪರಿಸ್ಥಿತಿಯಿಂದಾಗಿ ಪದೇ ಪದೇ ತಲೆನೋವು, ಮಾನಸಿಕ ಒತ್ತಡ ನಿಮ್ಮನ್ನು ಕಾಡುತ್ತಿರಬಹುದು. ರಾತ್ರಿ ಸರಿಯಾಗಿ ನಿದ್ದೆ ಬಾರದೆ ಹಗಲೆಲ್ಲ ಸುಸ್ತು ಆವರಿಸಬಹುದು. ನಿಮ್ಮ ಆರೋಗ್ಯದ ಬಗ್ಗೆ ನೀವು ಈ ವರ್ಷ ಅತಿ ಹೆಚ್ಚು ಗಮನ ಹರಿಸಬೇಕಾಗಿದೆ. ಸಮಯಕ್ಕೆ ಸರಿಯಾಗಿ ಊಟ, ಯೋಗ ಅಥವಾ ಧ್ಯಾನದ ಮೊರೆ ಹೋಗುವುದು ನಿಮಗೆ ಅತ್ಯಂತ ಅವಶ್ಯಕ. ಆರೋಗ್ಯವೇ ಮಹಾಭಾಗ್ಯ ಎಂಬುದನ್ನು ಮರೆಯಬೇಡಿ. ಕೊನೆಯದಾಗಿ ಮೇಷರಾಶಿಯವರೇ, ನೀವು ಶನಿಯ ಆರಂಭಿಕ ಘಟ್ಟದಲ್ಲಿದ್ದೀರಿ. 12ನೇ ಮನೆಯ ಶನಿ ನಿಮ್ಮ ತಾಳ್ಮೆಯನ್ನು ಖಂಡಿತ ಪರೀಕ್ಷಿಸುತ್ತಾನೆ. ಕಷ್ಟಗಳು ಬಂದಾಗ ಕುಗ್ಗಿ ಹೋಗಬೇಡಿ, ಏಕೆಂದರೆ ಶನಿ ನಿಮ್ಮನ್ನು ಚಿನ್ನದಂತೆ ರೆಡಿ ಮಾಡುತ್ತಾನೆ. ಈ ಸಾಡೆಸಾತಿಯ ಗಂಡಾಂತರಗಳಿಂದ ಪಾರಾಗಲು ನಿಮ್ಮ ಕಷ್ಟಗಳನ್ನು ದೂರ ಮಾಡಲಿರುವ ಏಕೈಕ ಮತ್ತು ಅತಿ ದೊಡ್ಡ ಶಕ್ತಿಶಾಲಿ ಪರಿಹಾರ ಅಂದರೆ ಅದು ವಾಯುಪುತ್ರ ಆಂಜನೇಯ ಸ್ವಾಮಿಯ ಆರಾಧನೆ. ಶನಿದೇವನಿಗೆ ಆಂಜನೇಯ ಎಂದರೆ ಎಲ್ಲಿಲ್ಲದ ಪ್ರೀತಿ ಮತ್ತು ಭಯ. ಆದ್ದರಿಂದ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಹನುಮಾನ್ ಚಾಲಿಸಾ ಪಠಣ ಮಾಡುವುದನ್ನು ರೂಢಿಸಿಕೊಳ್ಳಿ. ಮಂಗಳವಾರ ಮತ್ತು ಶನಿವಾರ ತಪ್ಪದೆ ಆಂಜನೇಯನ ದೇವಸ್ಥಾನಕ್ಕೆ ಭೇಟಿ ನೀಡಿ ಓಂ ಹನುಮತೆ ನಮಃ ಎಂಬ ಮಂತ್ರವನ್ನು ಜಪಿಸಿ. ನಿಮ್ಮ ಧೈರ್ಯ, ಶಕ್ತಿ ಮತ್ತು ವಿಶ್ವಾಸವೇ ನಿಮಗೆ ಶ್ರೀರಾಮ ರಕ್ಷೆ. ಮೇಷರಾಶಿಯವರೇ, ಈಗ ನಿಮ್ಮ ಪಾಲಿಗೆ ಕಷ್ಟಗಳ ಸರಮಾಲೆಯನ್ನು ಕಳಚಿ ಯಶಸ್ಸಿನ ಕಿರೀಟವನ್ನು ತೊಡಗಿಸುವ ವರ್ಷವಾಗಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ, ನಿಮ್ಮ ಭವಿಷ್ಯದ ಬಗ್ಗೆ ನಂಬಿಕೆ ಇದ್ದರೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಆಂಜನೇಯ ಎಂದು ಬರೆದು ನಿಮ್ಮ ಇಷ್ಟಾರ್ಥಗಳು ಈಡೇರಲಿ ಎಂದು ಸಂಕಲ್ಪ ಮಾಡಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಮೇಷರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರಿಗೆ ತಪ್ಪದೇ ಶೇರ್ ಮಾಡಿ. ಅವರಿಗೂ ಈ ಶುಭ ಸಂದೇಶ ತಲುಪಲಿ. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ಸರ್ವೇ ಜನ ಸುಖಿನೋ ಭವಂತು. ದ್ವಾದಶ ರಾಶಿ ಚಕ್ರಗಳಲ್ಲಿ ಮೊದಲ ರಾಶಿಯೇ ಮೇಷರಾಶಿ. ಉತ್ಸಾಹ, ಭಾವೋದ್ರೇಕ ಮತ್ತು ಹುಮ್ಮಸ್ಸು ಈ ರಾಶಿಯನ್ನು ಪ್ರತಿನಿಧಿಸುತ್ತದೆ. ಬೆಂಕಿಯ ಚಿಹ್ನೆಯನ್ನು ಹೊಂದಿರುವ ಈ ರಾಶಿಯನ್ನು ಮಂಗಳನು ಆಳುವನು. ಈ ರಾಶಿಯಡಿಯಲ್ಲಿ ಜನಿಸಿದವರು ಜೀವನದ ಎಲ್ಲ ಆಯಾಮದಲ್ಲೂ ತಾವೇ ಮೊದಲ ಸ್ಥಾನದಲ್ಲಿರುತ್ತೇವೆ ಎಂದು ಭಾವಿಸುತ್ತಾರೆ. ಎಂತಹ ಸಂಗತಿಗಳಲ್ಲಾದರೂ ತಮ್ಮದೊಂದು ಸ್ಥಾನವನ್ನು ಮಾಡಿಕೊಳ್ಳಲು ಸಾಕಷ್ಟು ಉತ್ಸಾಹವನ್ನು ತೋರುವರು.
ಮೇಷರಾಶಿಯವರೇ, ನೀವು ಸಾಧಾರಣದವರಲ್ಲ, ನೀವು ಅಗ್ನಿ ತತ್ವದವರು. ಬೆಂಕಿಯ ಕಿಡಿಯಂತೆ ಎಲ್ಲವನ್ನ ಜಯಿಸುವ ತಾಕತ್ತು ನಿಮ್ಮಲ್ಲಿದೆ. ನೀವು ಹುಟ್ಟಿರುವುದೇ ಆಳುವುದಕ್ಕೆ ಹೊರತು ಬೇರೆಯವರ ಕೈಕೆಳಗೆ ತಲೆಬಾಗುವುದಕ್ಕಲ್ಲ. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ನಿಮ್ಮ ಮುಗ್ಧ ಮನಸ್ಸನ್ನ ಜನ ಎಷ್ಟರ ಮಟ್ಟಿಗೆ ಉಪಯೋಗಿಸಿಕೊಂಡಿದ್ದಾರೆ ಎಂಬುದು ನಿಮಗೆ ಚೆನ್ನಾಗಿ ಗೊತ್ತು. ಯಾರಿಗೂ ಸಹಾಯ ಮಾಡಲು ಹೋಗಿ ನೀವೇ ಕೆಟ್ಟವರಾಗಿದ್ದೀರಿ. ನಿಮ್ಮ ಸಿಟ್ಟೆ ನಿಮ್ಮ ಶತ್ರುವಾಗಿದೆ. ಕೈಗೆ ಬಂದ ಎಷ್ಟೋ ಅವಕಾಶಗಳು ನಿಮ್ಮದೇ ಕೋಪದಿಂದ ಹಾಳಾಗಿ ಹೋಗಿವೆ. ನನ್ನ ಒಳ್ಳೆಯತನಕ್ಕೆ ಬೆಲೆಯೇ ಇಲ್ವಾ ಎಂದು ನೀವು ನೊಂದುಕೊಂಡಿರಬಹುದು. ಆದರೆ ಚಿಂತಿಸಬೇಡಿ, ಕಾಲ ಬದಲಾಗುತ್ತಿದೆ. ನಿಮ್ಮ ರಾಶಿಯ ಅಧಿಪತಿ ಕುಜಗ್ರಹ ನಿಮಗೆ ವಿಶೇಷವಾದ ಶಕ್ತಿಯನ್ನು ನೀಡಲಿದ್ದಾನೆ. ಇದು ನಿಮ್ಮ ಪಾಲಿನ ವಿಜಯದ ವರ್ಷ. ಇಷ್ಟು ದಿನ ನಿಮ್ಮನ್ನ ತುಳಿದವರೇ ಮುಂದೆ ಬಂದು ನಿಮಗೆ ನಮಸ್ಕಾರ ಮಾಡುವ ಕಾಲವಿದು. ನಿಮ್ಮ ಕಳೆದು ಹೋದ ಗೌರವ, ಅಂತಸ್ತು ಮತ್ತು ಹಣಕಾಸಿನ ಸ್ಥಿತಿ ಈ ವರ್ಷದಲ್ಲಿ ದ್ವಿಗುಣವಾಗಲಿದೆ. ಆದರೆ ಕುಜಗ್ರಹನ ಅನುಗ್ರಹ ಪಡೆಯಲು ಮತ್ತು ನೀವು ಅಂದುಕೊಂಡಿದ್ದನ್ನ ಸಾಧಿಸಲು ನೀವು ನಿಮ್ಮ ಜೀವನ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆ ಮಾಡಿಕೊಳ್ಳಲೇಬೇಕು. ಈ ವಿಡಿಯೋದಲ್ಲಿ ನಾನು ಹೇಳುವ 5 ರಹಸ್ಯಗಳು ಮೇಷರಾಶಿಯವರ ಪಾಲಿಗೆ ಸಂಜೀವಿನಿಯಂತೆ ಕೆಲಸ ಮಾಡುತ್ತವೆ. ಇವುಗಳನ್ನು ಪಾಲಿಸಿದರೆ ಮುಟ್ಟಿದ್ದೆಲ್ಲ ಚಿನ್ನವಾಗುವುದರಲ್ಲಿ ಸಂಶಯವಿಲ್ಲ. ವಿಷಯಕ್ಕೆ ಹೋಗುವ ಮುನ್ನ ಒಂದು ಸಣ್ಣ ವಿನಂತಿ. ಈ ರಹಸ್ಯಗಳು ನಿಮ್ಮ ಜೀವನ ಬದಲಿಸಲಿವೆ. ಅದಕ್ಕೆ ಗುರುದಕ್ಷಿಣೆಯಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮೇಷರಾಶಿಯ ಆರಾಧ್ಯ ದೈವ ಹನುಮಂತನ ಕೃಪೆ ನಿಮ್ಮ ಮೇಲಿರಲಿ. ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಜಯ ಆಂಜನೇಯ ಅಥವಾ ಜಯ ಶ್ರೀರಾಮ್ ಎಂದು ಬರೆಯಿರಿ. ಮೇಷರಾಶಿಯವರ ಸ್ವಭಾವ. ಈ ರಾಶಿಯ ವ್ಯಕ್ತಿಗಳು ಸಾಮಾನ್ಯವಾಗಿ ಒಂಟಿಯಾಗಿಯೇ ಇರುತ್ತಾರೆ. ಸದಾ ಹಸನ್ಮುಖಿಯಾಗಿರುವ ಇವರು ಮಿತವಾಗಿ ಮಾತನಾಡುವರು. ಮಾತನಾಡುವಾಗ ಅತ್ಯಂತ ಬುದ್ಧಿವಂತಿಕೆ ಹಾಗೂ ಚುರುಕು ಗುಣವನ್ನು ತೋರುವರು. ಇವರು ಜೀವನದಲ್ಲಿ ಪ್ರಯಾಣವನ್ನು ಹೆಚ್ಚು ಬಯಸುವರು. ಹಾಗಾಗಿ ಆಗಾಗ ತಮ್ಮ ಸ್ಥಳಗಳನ್ನು ಬದಲಾಯಿಸುತ್ತಲೇ ಇರುತ್ತಾರೆ. ಇವರ ವ್ಯವಹಾರಗಳು ಪ್ರವಾಸದ ವೈಶಿಷ್ಟ್ಯಗಳನ್ನು ಹೊಂದಿರುತ್ತವೆ. ಅವರು ಸೀಮಿತ ಬುದ್ಧಿವಂತಿಕೆಯನ್ನು ಹೊಂದಿರುವ ವ್ಯಕ್ತಿಗಳು ಹೌದು. ಇವರು ತಾವು ಕೆಲಸ ಮಾಡುವ ಪರಿಸರದಲ್ಲಿ ಇತರರ ನಿರ್ದೇಶನ ಮತ್ತು ಮಾರ್ಗದರ್ಶನವನ್ನು ಹೊಂದಲು ಬಯಸುವರು. ಮೇಷರಾಶಿಯವರ ಸಾಮರ್ಥ್ಯ. ಈ ರಾಶಿಯವರು ಸಾಹಸ ಕೆಲಸಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾರೆ. ಇವರಲ್ಲಿ ಇರುವ ಧೈರ್ಯವು ಹೊಸ ಮತ್ತು ಉತ್ತೇಜಕ ಕೆಲಸಗಳಲ್ಲಿ ತೊಡಗಿಕೊಳ್ಳುವಂತೆ ಪ್ರೇರೇಪಿಸುವುದು. ಇವರು ಯಾವುದಾದರೂ ಗುರಿ ಅಥವಾ ಕೆಲಸವನ್ನು ಕೈಗೊಂಡ್ರೆ ಅದಕ್ಕೆ ತಡೆ ಉಂಟಾಯಿತು ಎಂದು ಹಿಂಜರಿಯುವುದಿಲ್ಲ. ಬಂದ 2 ತೊಡರುಗಳನ್ನು ಮುಕ್ತವಾಗಿ ಎದುರಿಸುತ್ತಾರೆ. ಜೊತೆಗೆ ತಾವು ಅಂದುಕೊಂಡಿರುವುದನ್ನು ಸಾಧಿಸಲು ಸದಾ ಸಿದ್ಧರಾಗಿರುತ್ತಾರೆ. ಹೊಸತನ್ನು ಅನ್ವೇಷಿಸಲು ಇಷ್ಟಪಡುವರು. ಇವರಲ್ಲಿ ಬಹುಮುಖವಾದ ಅನೇಕ ಪ್ರತಿಭೆಗಳಿರುತ್ತವೆ. ಒಂದೇ ಸಮಯದಲ್ಲಿ ಅನೇಕ ಯೋಜನೆಯನ್ನು ಕೈಗೊಳ್ಳುವ ಸಾಮರ್ಥ್ಯ ಇರುತ್ತದೆ. ಇವರು ಉತ್ತಮ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುವ ಶಕ್ತಿ ಹಾಗೂ ಪ್ರತಿಭೆ ಇರುವುದು. ಇವರು ಯಾವುದೇ ವಿಷಯದಲ್ಲಾದರೂ ಸಂಘಟಿತರಾಗಿ ಮುಂದೆ ನಡೆಯುವರು. ಇತರರಿಗಿಂತ ಮುಂಚಿತವಾಗಿ ಕೆಲಸವನ್ನು ಮಾಡಿ ಮುಗಿಸಲು ನಿಸ್ಸೀಮರು. ಮೇಷರಾಶಿಯ ದೌರ್ಬಲ್ಯಗಳು. ಮೇಷರಾಶಿಯ ವ್ಯಕ್ತಿಗಳು ಆಕ್ರಮಣಕಾರಿ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ಕ್ಷುಲ್ಲಕ ಕಾರಣಗಳಿಗೂ ಬಹುಬೇಗ ಕೋಪಗೊಳ್ಳುತ್ತಾರೆ. ಕೆಲವೊಮ್ಮೆ ಅತಿರೇಕದ ವರ್ತನೆ ಹಾಗೂ ಮಾತನ್ನಾಡುವರು. ನಂತರ ಅವರ ನಡವಳಿಕೆಯ ಬಗ್ಗೆ ಅವರೇ ಪಶ್ಚಾತ್ತಾಪ ಪಡುವರು. ತಮ್ಮ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಯಾವುದೇ ಹೆದರಿಕೆ ಹಾಗೂ ಹಿಂಜರಿಕೆಯನ್ನು ತೋರುವುದಿಲ್ಲ. ಅಹಿತವನ್ನು ಉಂಟು ಮಾಡಿದ ವ್ಯಕ್ತಿಗಳನ್ನು ಮುಖಾಮುಖಿಯಾಗಿ ಎದುರಿಸಲು ಸಾಧ್ಯವಾಗದು. ತಾಳ್ಮೆಯ ಕೊರತೆ. ಮೇಷರಾಶಿಯವರು ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಕಷ್ಟಪಡುತ್ತಾರೆ. ಅದು ಅವರಿಂದ ಸಾಧ್ಯವಾಗದ ಸಂಗತಿಯಾಗಿರುತ್ತದೆ. ಬಹುಬೇಗ ನಿರಾಶೆಗೆ ಒಳಗಾಗುವರು. ತಮ್ಮ ಸುತ್ತಲಿನ ವ್ಯಕ್ತಿ ಹಾಗೂ ಪರಿಸರದಿಂದ ಶೀಘ್ರವಾಗಿ ಪ್ರಭಾವಿತರಾಗುತ್ತಾರೆ. ಇವರ ಪ್ರಕಾರ ಯಾವುದು ಉಪಯುಕ್ತವಲ್ಲ ಎಂದು ಭಾವಿಸುವರು ಅಂತಹ ವಿಷಯವನ್ನು ಅಥವಾ ಕೆಲಸವನ್ನು ಮಧ್ಯದಲ್ಲೇ ಕೈಬಿಡುತ್ತಾರೆ. ಅಸ್ತಿತ್ವದಲ್ಲಿ ಇದ್ದ ಕೆಲಸವು ಅವರಿಗೆ ಯಾವುದೇ ರೀತಿಯ ಪ್ರಚೋದನೆ ಅಥವಾ ಉಪಯುಕ್ತ ಎನಿಸದೇ ಹೋದರೆ ಅದನ್ನು ಅಲ್ಲಿಯೇ ಬಿಟ್ಟು ಬೇರೆ ಕೆಲಸವನ್ನು ಹುಡುಕಲು ಪ್ರಾರಂಭಿಸುವರು. ಈಗ ಮೇಷರಾಶಿಯವರು ರಾಜಯೋಗ ಪಡೆಯಲು ಪಾಲಿಸಬೇಕಾದ 5 ಶಕ್ತಿಶಾಲಿ ಸೂತ್ರಗಳು ಇಲ್ಲಿವೆ. ಮೊದಲನೇ ರಹಸ್ಯ ಸಿಂಧೂರ ಲೇಪನ. ಮೇಷರಾಶಿಯವರ ಅಧಿಪತಿ ಮಂಗಳ ಮತ್ತು ಮಂಗಳನಿಗೆ ಪ್ರಿಯವಾದ ದೇವರು ಹನುಮಂತ. ನಿಮ್ಮ ಧೈರ್ಯ ಮತ್ತು ಪರಾಕ್ರಮ ಹೆಚ್ಚಾಗಬೇಕು ಅಂದರೆ ಪ್ರತಿ ಮಂಗಳವಾರ ದೇವಸ್ಥಾನಕ್ಕೆ ಹೋಗಿ ಹನುಮಂತನಿಗೆ ಅಥವಾ ನಿಮ್ಮ ಮನೆಯಲ್ಲಿರುವ ಹನುಮಂತನ ಫೋಟೋಗೆ ಕಿರು ಬೆರಳಿನಲ್ಲಿ ಸ್ವಲ್ಪ ಸಿಂಧೂರವನ್ನು ಇಡಿ. ಇದು ಕೇವಲ ತಿಲಕ ಅಲ್ಲ, ಇದು ನಿಮ್ಮ ವಿಜಯದ ಸಂಕೇತ. ಇದನ್ನು ಮಾಡೋದ್ರಿಂದ ನಿಮ್ಮ ಭಯ ದೂರವಾಗುತ್ತದೆ ಮತ್ತು ನಿಂತು ಹೋದ ಕೆಲಸಗಳು ಸರಾಗವಾಗಿ ನಡೆಯುತ್ತವೆ.
ಎರಡನೇ ರಹಸ್ಯಗಳನ್ನು ಕಾಪಾಡಿ. ಮೇಷರಾಶಿಯವರ ದೊಡ್ಡ ದೌರ್ಬಲ್ಯ ಅಂದರೆ ಹೊಟ್ಟೆಯಲ್ಲಿ ವಿಷ ಇಟ್ಟುಕೊಳ್ಳಲ್ಲ. ಏನಾದರೂ ಪ್ಲಾನ್ ಮಾಡಿದರೆ ಎಲ್ಲರ ಹತ್ತಿರ ಹೇಳಿಬಿಡ್ತೀರಾ, ಆಮೇಲೆ ಅದು ನಡೆಯೋದಿಲ್ಲ. ದೊಡ್ಡ ರಹಸ್ಯ ಅಂದರೆ ಗೌಪ್ಯತೆ. ನೀವು ಮನೆ ಕಟ್ಟುವ ಪ್ಲಾನ್ ಇರಲಿ, ಬಿಸ್ನೆಸ್ ಇರಲಿ ಅಥವಾ ಮದುವೆ ವಿಷಯವಿರಲಿ, ಅದು ಪೂರ್ತಿ ಆಗುವವರೆಗೂ ಯಾರ ಮುಂದೆಯೂ ಬಾಯಿ ಬಿಡಬೇಡಿ. ನಿಮ್ಮ ಯಶಸ್ಸು ಸದ್ದು ಮಾಡಬೇಕೇ ಹೊರತು ನಿಮ್ಮ ಮಾತುಗಳಲ್ಲ. ಮೂರನೇ ರಹಸ್ಯ, ಬೆಲ್ಲದ ದಾನ ಅಥವಾ ಸೇವೆ. ನಿಮ್ಮ ರಾಶಿಗೆ ಕೆಂಪು ಬಣ್ಣ ಮತ್ತು ಸಿಹಿ ತುಂಬ ಶ್ರೇಷ್ಠ. ಹಣಕಾಸಿನ ಹರಿವು ಹೆಚ್ಚಾಗಲು ಪ್ರತಿ ಮಂಗಳವಾರ ಒಂದು ಹಸುವಿಗೆ ಬೆಲ್ಲ ಮತ್ತು ನೆನೆಸಿಟ್ಟ ಕಡಲೆಕಾಳನ್ನು ಅಥವಾ ಗೋಧಿ ರೊಟ್ಟಿಯನ್ನು ತಿನ್ನಿಸಿ. ಹಸು ಇಲ್ಲದಿದ್ದರೆ ಬೆಲ್ಲದ ನೀರನ್ನು ಗಿಡಗಳಿಗೆ ಹಾಕಿ. ಹೀಗೆ ಮಾಡೋದ್ರಿಂದ ಕುಜದೋಷವಿದ್ರೆ ನಿವಾರಣೆಯಾಗಿ ಸಾಲದ ಬಾಧೆಯಿಂದ ಮುಕ್ತಿ ಸಿಗುತ್ತದೆ. ಮಣ್ಣಿನ ಮಗನಾದ ಕುಜ ಭೂಮಿಗೆ ಸಂಬಂಧಿಸಿದ ಲಾಭವನ್ನು ನಿಮಗೆ ತಂದುಕೊಡುತ್ತಾನೆ. ನಾಲ್ಕನೇ ರಹಸ್ಯ, ಸಹೋದರರ ಜೊತೆ ಬಾಂಧವ್ಯ. ಜ್ಯೋತಿಷ್ಯದ ಪ್ರಕಾರ ಕುಜ ಗ್ರಹವು ಮೇಷರಾಶಿಯವರು ಅಭಿವೃದ್ಧಿ ಹೊಂದಲು ಇರುವ ಸುಲಭ ಮಾರ್ಗ ಅಂದರೆ ನಿಮ್ಮ ಒಡಹುಟ್ಟಿದವರ ಜೊತೆ ಜಗಳ ಮಾಡಬೇಡಿ. ಅವರ ಜೊತೆ ಸಂಬಂಧ ಚೆನ್ನಾಗಿದ್ದರೆ ನಿಮ್ಮ ಅದೃಷ್ಟ ತಾನಾಗಿಯೇ ಹೊಲಿಯುತ್ತದೆ. ಒಂದು ವೇಳೆ ಮನಸ್ತಾಪವಿದ್ದರೆ ನೀವೇ ದುಡ್ಡ ಗುಣ ತೋರಿಸಿ ಕ್ಷಮಿಸಿಬಿಡಿ. ರಕ್ತ ಸಂಬಂಧಿಗಳ ಆಶೀರ್ವಾದ ಮೇಷರಾಶಿಯವರಿಗೆ ಶ್ರೀರಕ್ಷೆ. ಐದನೇ ಮತ್ತು ಅಂತಿಮ ರಹಸ್ಯ, ಹಣೆಗೆ ಕೆಂಪು ಚಂದನ. ಮೇಷರಾಶಿಯವರ ಕೋಪವೇ ಅವರಿಗೆ ಶತ್ರು. ನೀವು ಶಾಂತವಾಗಿ ತೀರ್ಮಾನ ತೆಗೆದುಕೊಂಡ್ರೆ ಮಾತ್ರ ಗೆಲ್ಲಲು ಸಾಧ್ಯ. ಇದಕ್ಕಾಗಿ ಪ್ರತಿದಿನ ಮನೆಯಿಂದ ಹೊರಗೆ ಹೋಗುವಾಗ ಹಣೆಗೆ ರಕ್ತ ಚಂದನ ಅಥವಾ ಕೆಂಪು ಗಂಧದ ತಿಲಕವನ್ನಿಡಿ. ಇದು ನಿಮ್ಮ ತಲೆಯನ್ನು ತಂಪಾಗಿರಿಸುತ್ತದೆ ಮತ್ತು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ತಡೆಯುತ್ತದೆ. ಯಾರ ಹಣೆಯಲ್ಲಿ ಕೆಂಪು ತಿಲಕ ಇರುತ್ತದೆಯೋ ಅವರಿಗೆ ಸಮಾಜದಲ್ಲಿ ಗೌರವ ಮತ್ತು ಆಕರ್ಷಣೆ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಮೇಷರಾಶಿಯವರು ಯುದ್ಧಕ್ಕೆ ನಿಂತರೆ ಗೆಲ್ಲದೆ ಹಿಂದಿರುಗುವವರಲ್ಲ. ಈ ವರ್ಷ ನಿಮಗೆ ಯುದ್ಧವಲ್ಲ, ಅದು ಪಟ್ಟಾಭಿಷೇಕದ ಸಮಯ. ನಿಮ್ಮ ಕೋಪವನ್ನು ಬದಿಗಿಟ್ಟು ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಡಿ. ಹನುಮಂತನ ಬಲ ನಿಮ್ಮ ಜೊತೆ ಇದೆ. ಮೇಷರಾಶಿಯವರಿಗೆ ಈ ವರ್ಷ ನಿಮ್ಮ ಆತ್ಮೀಯ ಸ್ನೇಹಿತರಿಂದ ನಿಮಗೆ ಸಹಾಯ ಆಗುವಂಥ ಚಾನ್ಸಸ್ ತುಂಬಾ ಹೆಚ್ಚಾಗಿದೆ. ಹಾಗೆ ನೀವು ಒಂದು ಆಸ್ತಿ ಮಾಡಬೇಕೆಂದು ಬಹಳ ಸಮಯದಿಂದ ಅಂದ್ಕೊಂಡಿದ್ದೀರಲ್ಲ, ಅದು ಈಡೇರುವ ಸಮಯ ನಿಮ್ಮದಾಗುತ್ತದೆ. ಈ ಕೆಲಸದ ಕಡೆ ಸ್ವಲ್ಪ ಗಮನ ಹರಿಸಿದರೆ ಈ ವರ್ಷ ಒಳ್ಳೆಯ ಜೀವನ ನಿಮ್ಮದಾಗುತ್ತದೆ. ನೀವು ಅಂದುಕೊಂಡಂತೆ ಕೆಲಸಗಳು ಸುಲಭವಾಗಿ ನಡೆಯುತ್ತವೆ. ಸರ್ಕಾರದ ಕೆಲಸಗಳಿಗೆ ಹಂಬಲಿಸುವವರು ನಿಮಗೆ ಸರ್ಕಾರಿ ಕೆಲಸ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಜನಮನ್ನಣೆ ನಿಮ್ಮ ಕೆಲಸ ಏನಾದರೂ ಸರ್ಕಾರದ ಕಡೆಯಿಂದ ಆಗಬೇಕು ಅಂದರೆ ಖಂಡಿತವಾಗಿಯೂ ಸಹ ನಿಮ್ಮ ಆಸೆ ಈಡೇರುತ್ತದೆ. ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತದೆ. ಹಿಡಿದ ಎಲ್ಲ ಕೆಲಸವೂ ಸಹ ಪರಿಪೂರ್ಣವಾಗುತ್ತವೆ. ಹಾಗೆಯೇ ವ್ಯಾಪಾರದಲ್ಲಿ ಹಾಗೂ ವ್ಯವಹಾರದಲ್ಲಿ ಒಳ್ಳೆಯ ಆದಾಯ ನಿಮ್ಮದಾಗುತ್ತದೆ. ಯಾವುದೇ ವ್ಯಾಪಾರವಿರಲಿ, ಬೆಳ್ಳಿ, ಬಂಗಾರ, ಗಿರವಿ, ರೇಷ್ಮೆ ವ್ಯಾಪಾರ, ವ್ಯವಸಾಯ ಅಥವಾ ಪೆಟ್ರೋಲ್, ಡೀಸೆಲ್, ಎಣ್ಣೆ, ಕಬ್ಬಿಣ, ಹೋಟೆಲ್ ಇನ್ನಿತರ ವ್ಯಾಪಾರಿಗಳಿಗೆ ಈ ತಿಂಗಳು ಅತ್ಯಂತ ಶುಭದಾಯಕ ಫಲಗಳನ್ನು ತಂದುಕೊಡುತ್ತದೆ. ಹಾಗೆಯೇ ನೀವೇನಾದರೂ ಷೇರು ಮಾರ್ಕೆಟ್ನಲ್ಲಿ ಹಣವನ್ನು ಹಾಕ್ತಾ ಇದ್ದರೆ ದಯವಿಟ್ಟು ಹಿಂದೆ ನಿಲ್ಲಿಸಿ. ಇದರಿಂದ ತುಂಬ ಕಷ್ಟವನ್ನು ಹಾಗೂ ನಷ್ಟವನ್ನು ಎದುರಿಸಬೇಕಾಗುತ್ತದೆ. ಆದಷ್ಟು ಶೇರ್ ಮಾರ್ಕೆಟ್ನಿಂದ ದೂರವಿರಿ. ಜೂಜಾಡಲು ಹಣವನ್ನು ವ್ಯಯಿಸಬೇಡಿ. ಇದರಿಂದ ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುತ್ತೀರಿ. ಇಂತಹ ಸಂದರ್ಭದಲ್ಲಿ ಹಣ ಕಳೆದುಕೊಳ್ಳುವಂತಹ ಚಾನ್ಸಸ್ ಈ ಮೇಷರಾಶಿಯವರಿಗೆ ಅತಿ ಹೆಚ್ಚಾಗಿರುತ್ತದೆ. ದಯವಿಟ್ಟು ವಿಚಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಹಾಗೆಯೇ ವಿದ್ಯಾರ್ಥಿಗಳಿಗೆ ಈ ವರ್ಷ ತುಂಬ ಚೆನ್ನಾಗಿರುತ್ತದೆ. ಬಹಳ ಒಳ್ಳೆಯ ಫಲಗಳನ್ನು ನೀವು ನಿರೀಕ್ಷಿಸಬಹುದು. ಹಾಗೆಯೇ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಔಷಧಿ ವ್ಯಾಪಾರದಲ್ಲಿ ಈ ಫೀಲ್ಡಲ್ಲಿರುವಂಥವರಿಗೆ ನಷ್ಟ ಉಂಟಾಗಲಿದೆ. ಆದಷ್ಟು ಎಚ್ಚರಿಕೆ ವಹಿಸಬೇಕು. ಮೇಷರಾಶಿಯವರು, ನೀವು ವಿಷ್ಣು ಸಹಸ್ರನಾಮವನ್ನು ತಪ್ಪದೇ ಪಠಣ ಮಾಡಿಕೊಳ್ಳಿ. ಇದರಿಂದ ಇನ್ನೂ ಹೆಚ್ಚಿನ ಒಳ್ಳೆಯ ಫಲಗಳನ್ನು ಖಂಡಿತವಾಗಿಯೂ ನಿಮಗೆ ಲಭಿಸುತ್ತದೆ. ನಿಮಗಿರುವಂತಹ ಎಂತಹದ್ದೇ ನಕಾರಾತ್ಮಕ ಶಕ್ತಿಯು ತೊಲಗಿ ನಿಮಗೆ ಹಾಗೂ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬೆಳವಣಿಗೆ ಕಂಡುಬರುತ್ತದೆ. ಜೊತೆಗೆ ಸುಖ ಜೀವನ ನಿಮ್ಮದಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಮ್ಮ ಮೇಷರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭವಾಗಲಿ. ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.